ಆನ್ಲೈನ್ ಬಂದಿದ್ದೀನಾ? ಬಂದಿದ್ದೀನಿ. ಕಡಿಮೆ ತಿನ್ನೋರು ಜಾಸ್ತಿ ಬುದ್ಧಿವಂತರು, ಜಾಸ್ತಿ ತಿನ್ನೋರು ಕಡಿಮೆ ಬುದ್ಧಿವಂತರು. ಹೌದಾ? ಕಡಿಮೆ ತಿಂದರೆ, ಕಡಿಮೆ ಅಂದರೆ ನಾರ್ಮಲ್ ದಿನಕ್ಕೆ 3 ಸಲ ತಿನ್ನೋದು. ದಿನಕ್ಕೆ 3 ಸಲ ತಿಂದರೆ ಕಡಿಮೆ ತಿಂದಂಗೆ. ಸ್ನ್ಯಾಕ್ಸು ಅದು ಇದು ಬಿಸ್ಕೆಟು ಚಿಪ್ಸು ಅಂತೆಲ್ಲ 5-6 ಸಲ ತಿಂದರೆ ನೀವು ಎಷ್ಟು ಜಾಸ್ತಿ ತಿಂತೀರೋ ಅಷ್ಟು ಬುದ್ಧಿ ಬೆಳೆಯೋದು ಸ್ಲೋ ಆಗುತ್ತೆ. ಅಂದರೆ 3 ಸಲ ತಿಂದರೆ, 2 ಸಲ ತಿಂದರೆ ಬೆಳೆಯೋ ವಯಸ್ಸಲ್ಲಿ 3 ಹೊತ್ತು ತಿನ್ನಬೇಕು, ಓಕೆ. ಸ್ವಲ್ಪ ಒಂದು 35-40 ವರ್ಷದವರು ಎಲ್ಲ ತಿಂದು ಎಲ್ಲ ಟೇಸ್ಟು ನೋಡಿರ್ತಿಲ್ಲ. ಸೊ 2 ಹೊತ್ತು ಸಾಲಿಡ್ ಊಟ, 1 ಹೊತ್ತು ಲಿಕ್ವಿಡ್ಡು, ಅಂದರೆ ನೈಟ್ ಜ್ಯೂಸು ಅದು ಏನಾದ್ರು ಕುಡಿದು ಆ ಥರ ಇದು ಮಾಡೋದು. ಡಯೆಟ್ಟು ಏನಂತೀರ, ಇಡೀ ದಿನ ಬರೀ ಲಿಕ್ವಿಡ್ ಡಯೆಟ್ಟಲ್ಲೂ ಇರ್ಬೋದು. 2 ಹೊತ್ತು ಜ್ಯೂಸ್ ಕುಡ್ಕೊಂಡು, ಒಂದು 5-6 ಗ್ಲಾಸ್ ನೀರು ಕುಡ್ಕೊಂಡು, ಆ ಥರನೂ ಒಂದು 2-3 ದಿನ ಇರ್ಬೋದು. ಅಂದರೆ ಸಿಸ್ಟಮ್ ಕ್ಲೀನ್ ಆಗುತ್ತೆ, ಬಾಡಿ ಬೇಡದೇ ಇರೋ ಎಲ್ಲ ವೇಸ್ಟ್ ಎಲ್ಲ ಹೊರಗಾಕತ್ತೆ. ಏನಂತೀರ, ಅದು ನ್ಯಾಚುರೋಪತಿಯಲ್ಲಿ ಅದೇ ಫುಡ್ ಕಂಟ್ರೋಲೇ ಎಲ್ಲ ಹೇಳೋದು. ಪಥ್ಯ ಮಾಡಬೇಕು, ಕೆಲವೊಂದು ಒಂದು ದಿನ ಬರೀ ಹಣ್ಣುಗಳು ತಿನ್ಕೊಂಡು, ಅಂದರೆ ಬೆಳಿಗ್ಗೆ 1-2 ಬಾಳೆಹಣ್ಣು, ಆಮೇಲೆ ಒಂದು ಆ್ಯಪಲ್ಲು, ಒಂದು ಮೂಸಂಬಿ, ಹಂಗೆ ಇಡೀ ದಿನ ಬರೀ ಹಣ್ಣು ತಿನ್ಕೊಂಡು ಇರ್ಬೋದು. ಕಡಿಮೆ ಅಭ್ಯಾಸ ಮಾಡಿ ನೋಡಿ. ಒಂದು 2 ವಾರ ಅಭ್ಯಾಸ ಮಾಡಿದ್ರೆ ಡಿಫ್ರೆನ್ಸ್, 2 ವಾರ ಬೇಡ, 1 ವಾರ ಮಾಡಿದ್ರೂ ಡಿಫ್ರೆನ್ಸ್ ಗೊತ್ತಾಗತ್ತೆ. ಬಾಡಿ ಒಂಥರ ಆ್ಯಕ್ಟಿವ್ ಆಗಿರುತ್ತೆ, ಜಾಸ್ತಿ ಯೋಚನೆಗಳು ಬರಲ್ಲ. ಸೊ ಮಿತ ಆಹಾರ ಮತ್ತು ಊಟನೂ ಕಡಿಮೆ ಮಾಡಬೇಕು, ಯೋಚನೆನೂ ಕಡಿಮೆ ಮಾಡಬೇಕು. ಆವಾಗ ಬುದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಏನಂತಾರೆ, ಬಾಡಿಗೆ ಕಾಲು ಭಾಗ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾರೆ. ಕಾಲು ಭಾಗ ಹೊಟ್ಟೆ ಖಾಲಿ ಇರಬೇಕು. ಅಂದರೆ ಹೊಟ್ಟೆ ನೀವು ಒತ್ತಿ ನೋಡಿದ್ರೆ ಹೊಟ್ಟೆ ಎಳ್ಕೊಂಡ್ರೆ ಸ್ವಲ್ಪ ಒಳಗೋಗ್ಬೇಕು. ಹೊಟ್ಟೆ ಒಳಗೆ ಎಳ್ಕೊಳಕ್ಕೆ ಆಗದಿರೋಷ್ಟು ತಿನ್ನಬಾರ್ದು. ಕಾಲು ಭಾಗ ಹೊಟ್ಟೆ ಖಾಲಿ ಇದ್ದರೆ ಎಲ್ಲ ಜೀರ್ಣನೂ ಚೆನ್ನಾಗಾಗತ್ತೆ. ಚೆನ್ನಾಗಿ ಜೀರ್ಣ ಆದರೆ ಯೋಚನೆಗಳು ಏನಂತಾರೆ,
ಹೊಟ್ಟೆಗೂ ಬ್ರೈನಿಗೂ ಕನೆಕ್ಷನ್ ಇದೆ. ಅದು ಅಭ್ಯಾಸ ಮಾಡಬೇಕು. ಹೇಳಿದಲ್ಲ, ಇದು ಡಯಟ್ ಅಭ್ಯಾಸ ಮಾಡಿದ್ರೆ ಗೊತ್ತಾಗತ್ತೆ. ಸೊ 35 ವರ್ಷ ಏಜ್ನವರು ನೋಡಿ, ಒಂದು ದಿವಸ ಫ್ರೂಟ್ ಡಯಟ್, ಒಂದು 3 ದಿನ ಫ್ರೂಟ್ ಡಯಟ್ ಆದರೆ 3 ದಿನ ಫ್ರೂಟ್ ಡಯಟ್ ಮಾಡಿ ನೋಡಿ. ವೀಕೆಂಡಲ್ಲೇ ಮಾಡಿ, ವೀಕ್ ಡೇಲಿ ಆಗಲಿಲ್ಲ ಅಂದರೆ ವೀಕೆಂಡಲ್ಲೇ ಮಾಡಿ ನೋಡಿ. ನಿಮಗೆ ಒಂದು ಬಾಡಿಲಿ ಹೊಸ ಥರದ ಒಂದು ಎನರ್ಜಿ ಫೀಲ್ ಆಗುತ್ತೆ. ಫ್ರೂಟ್ ಡಯಟ್ ಅಂದರೆ ಎಲ್ಲ ವೆಜ್ಜೇ ಅಲ್ವಾ. 35 ಮೇಲೆ ಹಿಂದೆ ಯಾವುದೋ ಒಂದು ವಿಡಿಯೋ ಹೇಳಿದ್ದೆ, ವೆಜ್ ತಿನ್ನೋರು ಬುದ್ಧಿವಂತರ ವೆಜ್ ತಿನ್ನೋರು ಬುದ್ಧಿವಂತರ, ನಾನ್ ವೆಜ್ ತಿನ್ನೋರು ಬುದ್ಧಿವಂತರೆಲ್ಲ ಕಡಿಮೆ ಇರ್ತಾರೆ. ಯೋಚನೆ ಕಡಿಮೆ ಮಾಡೋರೆಲ್ಲ ಬುದ್ಧಿವಂತರು. ಬೇಡದೇ ಇರೋ ಯೋಚನೆಗಳನ್ನೆಲ್ಲ ಮಾಡದೆ, ಏನು ಕೆಲಸ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡಿದ್ರೆ ಅವನು ಬುದ್ಧಿವಂತ. ಎಲ್ಲ ಬೇಡದೇ ಇರೋದೆಲ್ಲ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅವನು ಬುದ್ಧಿವಂತನೇ, ಆದರೆ ಸ್ವಲ್ಪ ಕಡಿಮೆ. ಎಲ್ಲ ಮನುಷ್ಯರೇ, ಸ್ವಲ್ಪ ಬುದ್ಧಿವಂತರು ಮನುಷ್ಯರೇ, ಜಾಸ್ತಿ ಬುದ್ಧಿವಂತರು ಮನುಷ್ಯರೇ. ಅವರು 80-90 ವರ್ಷನೇ ಉಳಿಯೋದು, ಇವರು 80-90 ವರ್ಷ. ದೇಹಕ್ಕೆ ಇದು ಒಂದೇ. ವಿಚಾರಗಳಲ್ಲಿ ಮನಸ್ಸನ್ನು ಯಾರು ಎಷ್ಟು ಕಂಟ್ರೋಲ್ ಇಟ್ಕೊಳಕ್ಕಾಗತ್ತೆ. ಮನಸ್ಸನ್ನು ಕಂಟ್ರೋಲ್ ಅಂತ ಹೇಳೋದಲ್ಲ. ಕಂಟ್ರೋಲ್ ಅಂತ ಹೇಳಿದ್ರೆ ಅದು ಮೈಂಡ್ ಕಂಟ್ರೋಲ್ ಅಂತ ಈ ಪೇಜ್ ಇರೋದು ಮೈಂಡ್ ಕಂಟ್ರೋಲ್ ಅಂತ ಇದೆ. ಬಟ್ ಏನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಏನು ಹೇಗಿದೆಯೋ ಅದನ್ನು ಹಾಗೆ ನೋಡಬೇಕಷ್ಟೆ. ಏನು ನಮ್ಮ ಕಡೆಯಿಂದ ಏನೋ ಸೇರ್ಸಕ್ಕೆ ಹೋಗಬಾರ್ದು. ಬೇರೆಯವರು ಏನಾದ್ರು ಸೇರಿಸಿದ್ರೆ ಅದನ್ನು ಇಗ್ನೋರ್ ಮಾಡಬೇಕು. ತುಂಬ ಅದಕ್ಕೆ ಏನಂತೀರ, ಇದು 5-10 ನಿಮಿಷ ವೀಡಿಯೋದಲ್ಲೆಲ್ಲ ಮನಸ್ಸಿನ ಬಗ್ಗೆ ಪೂರ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ನೇರವಾಗಿ ಬಂದು ಭೇಟಿಯಾಗಿ ಮಾತಾಡಬೇಕು. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಸಮಸ್ಯೆ. ನಾನು 100 ಥರ ಕಥೆಗಳು ಕೇಳಿದ್ದೀನಿ. ಸೊ ಇವಾಗ ಎಲ್ಲಿ ತನಕ ಎಲ್ಲ ಹೇಳಿರೋದೆಲ್ಲ ಜನರಲ್. ಇದು ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಮನಸ್ಸಿನ ಬಗ್ಗೆ ತಿಳ್ಕೊಳಕ್ಕೆ ಏನಂತೀರ, ಪ್ರಶ್ನೆ ಕೇಳೋದು, ಪ್ರಶ್ನೆ ಉತ್ತರ, ಕ್ವಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್, ಅದು ಒಂದು ರೀತಿ ಮನಸ್ಸಿನ ಬಗ್ಗೆ ತಿಳ್ಕೊಳಕ್ಕೆ. ಮೆಡಿಟೇಷನ್ ಮಾಡಿ ಅಂತೀನಿ. ಮೆಡಿಟೇಷನ್ ನೀವು ಮಾಡ್ತೀರಲ್ಲ ಸಾಕು. ನಾನು ಮೆಡಿಟೇಷನ್ ಮಾಡೋದು, ನನ್ನ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದು. ನೀವು ಮೆಡಿಟೇಷನ್ ಮಾಡಬೇಕು. ಆವಾಗ ಸಾವಿರಾರು ಪ್ರಶ್ನೆಗಳು ಬರುತ್ತೆ. ಬೇರೆ ಬೇರೆ ರೀತಿಗಳಿದೆ ಮನಸ್ಸಿನ ಬಗ್ಗೆ ಮೆಡಿಟೇಷನ್ ಮಾಡೋದು. ಆಮೇಲೆ ಪ್ರಶ್ನೆ ಉತ್ತರ ಬೇರೆ ಇದೆ. ಒಂದು ಎಷ್ಟೋ ಗೊತ್ತಿಲ್ಲ, ಒಂದು 100
ಜಾಸ್ತಿನೇ ದಾರಿಗಳಿದ್ದಾವೆ ಅಂತಾರೆ. ನನಗೆಲ್ಲ ಒಂದೆರಡು ದಾರಿ ಗೊತ್ತು ನನಗೆ. ನನಗೆ ಗೊತ್ತಿರೋ ದಾರಿಯಲ್ಲಿ ನನ್ನ ಜೊತೆ ನೀವು ಏನಂತೀರ ನಡ್ಕೊಂಬರ್ಬೋದು. ನನ್ನ ಜೊತೆ ನಡ್ಕೊಂಬರೋರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಏನಂತೀರ, ಯಾವಾಗಲೂ ಸೀರಿಯಸ್ ಆಗಿ ಹೇಳಿದ್ರೆ ಮೊದಲೇ ಎಲ್ಲದು ಅದು ಇದು ಬಿಡಬೇಕು ಅಂತ ಹೇಳ್ತೀನಿ. ಅದು ಬಿಡಬೇಕು ಅಂದ್ರೇ ಎಲ್ಲ ಬೋರ್ ಆಗತ್ತೆ. ಬೋರಿಂಗು ಥಿಯರಿ ಕೇಳೋಕ್ಕೆ ಬೋರಿಂಗ್ ಅಂತಲೇ ಅನಿಸತ್ತೆ. ಪ್ರಾಕ್ಟಿಕಲ್ಲು ಅಭ್ಯಾಸ ಮಾಡಬೇಕಾದ್ರೆ ಒಳ್ಳೆ ಅನುಭವಗಳಾಗತ್ತೆ. ಅದನ್ನು ಮಾತಲ್ಲಿ ಹೇಳೋಕ್ಕೆ ಕಷ್ಟ. ಅದು ಯಾವ ಥರ ಹೇಳೋದು, ಅದು ಫೀಲ್ ಮಾಡಬೇಕದು ಅನುಭವಗಳನ್ನ. ಈಗ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿದ್ರೆ ಹೇಗೆ ಫೀಲ್ ಆಗುತ್ತೆ ಬರೀರಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಗತ್ತೆ. ಸೊ ಅಭ್ಯಾಸ ಮಾಡಬೇಕು, ನೀವೇ ತಿಳ್ಕೊಬೇಕು. ಅಭ್ಯಾಸ ನನ್ನ ಹತ್ರ ಬನ್ನಿ, ನನ್ನ ಅಭ್ಯಾಸ ಮಾಡಿಸ್ತೀನಿ.